ನಮಸ್ತೆ. ಸಂಘಗಳಲ್ಲಿ ರೇಷನ್ ಖರೀದಿ ಮತ್ತು ಮಾರಾಟ ಮಾಡ್ತೀರಾ? ಈ ಸಾಫ್ಟ್ವೇರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಕಾನ್ಫಿಗರೇಷನ್ನಲ್ಲಿ PDS ಅಲ್ಲಿ ಶಾಪ್ ಮಾಸ್ಟರ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಮಾರ್ಚಲ್ಲಿ ಸ್ಟಾಕ್ ಇತ್ತು ಅಂತ ಅಂದರೆ ಆಲ್ರೆಡಿ ಶಾಪ್ ಮಾಸ್ಟರ್ ಕ್ರಿಯೇಟ್ ಆಗಿರುತ್ತೆ. ಸೇಲ್ಸ್ ಮ್ಯಾನ್ನ ಅಸೈನ್ ಮಾಡೋದಿರುತ್ತೆ. ಇಲ್ಲಿ ಸೆಲೆಕ್ಟ್ ಆ್ಯಕ್ಟಿವಿಟಿಗೆ ಕ್ಲಿಕ್ ಮಾಡಿದಾಗ ಅಸೈನ್ ಸೇಲ್ಸ್ ಮ್ಯಾನ್ ಅಂತ ಇರುತ್ತೆ. ಅಲ್ಲಿ ಸೇಲ್ಸ್ ಪರ್ಸನ್ ಯಾವ ಯೂಸರ್ ನೇಮಲ್ಲಿ ಲಾಗಿನ್ ಆಗಿರ್ತೀರೋ ಅದನ್ನು ಸೇಲ್ಸ್ ಪರ್ಸನ್ನಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಸೇಲ್ಸ್ ಪರ್ಸನಿನ ಮೊಬೈಲ್ ನಂಬರ್ನ ಹಾಕಿ ಸೇವ್ ಮಾಡಬೇಕು. ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದು. ನೆಕ್ಸ್ಟು ಅದೇ ಕಾನ್ಫಿಗರೇಷನ್ಗೆ ಹೋಗಿ PDS ಅಲ್ಲಿ ಯೂನಿಟ್ ಮಾಸ್ಟರ್ ನೀವು ಹೇಗೆ ಮಾರಾಟ ಮಾಡ್ತೀರಾ ಅಂದರೆ ಈಗ ಕೆರೋಸಿನ್ ಆಗಿರ್ಬೋದು 1 ಲೀಟರ್ಗೆ ಮಾರಾಟ ಮಾಡ್ತೀರಾ, ಅಕ್ಕಿಗಳನ್ನು KGದಲ್ಲಿ ಮಾರಾಟ ಮಾಡ್ತೀರಾ, ಇಲ್ಲಿ ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ಯೂನಿಟ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. PDS ಅಲ್ಲೇ ಐಟಮ್ ಮಾಸ್ಟರ್ ಡೆಫಿನೇಷನ್ ಅಂತ ಅಂದರೆ ಈಗ ನೀವು ಮಾರ್ಚ್ ಎಂಡಲ್ಲಿರೋ ಸ್ಟಾಕ್ಗಳನ್ನು ಬಿಟ್ಟು ಬೇರೆ ಏನಾದರೂ ಹೊಸದಾಗಿ ನೀವು ಐಟಮ್ ಯಾವುದನ್ನಾದರೂ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದರೆ ಐಟಮ್ ನೇಮ್ ಹಾಕಿ ಯೂನಿಟ್ ಯಾವ ರೀತಿ ಮಾರಾಟ ಮಾಡ್ತೀರಾ ಅನ್ನೋದ್ರ ಮೇಲೆ ಅದನ್ನು ಸೇವ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆನಂತರ ಸಪ್ಲೈಯರ್ ನೀವು ಯಾರ ಕಡೆಯಿಂದ ತೊಗೊಂಡಿರ್ತೀರ ಅಲ್ವಾ ಆ ಸಪ್ಲೈಯರ್ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಪ್ಲಸ್ ಐಕಾನಲ್ಲಿ ಹೋಗಿ ಸಪ್ಲೈಯರ್ ನೇಮು ಅವರ ಅಡ್ರೆಸ್ಸನ್ನು ಫಿಲ್ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಲ್ವಾ ಆ ರೀತಿ. ಸಪ್ಲೈಯರ್ ಆಗಿದ್ದೆ ಪ್ಯಾರಾಮೀಟರ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಗೋಡೌನ್ ಸೆಲೆಕ್ಟ್ ಮಾಡಿ ಮಾಡಿಫೈ ಅಂತ ಕೊಟ್ಟರೆ ರಿಫ್ಲೆಕ್ಟ್ ಆಗುತ್ತೆ. ಇಫ್ ಎನಿ ಚೇಂಜಸ್ ಇದೆ ಅಂದರೆ ಮಾಡ್ಕೋಬೋದು. ನಿಮ್ಮ ಸೊಸೈಟಿಗಳಲ್ಲಿ ಏನಾದರೂ GSTನ ನೀವು ಎಂಟ್ರಿ ಮಾಡ್ತೀರಾ ಸೊಸೈಟಿ ಡೇ ಬುಕ್ಗಳಲ್ಲಿ ಅಂತ ಅಂದರೆ ಈಸ್ IGST ಎಕ್ಸಿಸ್ಟ್ ಸೀರಿಯಲ್ ನಂಬರ್ 5 ಅದನ್ನು ನೋ ಮಾಡ್ಕೋಬೇಕಾಗುತ್ತೆ. ಮಾಡಿ ಮಾಡಿಫಿಕೇಷನ್ ಮಾಡಿ ಸೇವ್ ಮಾಡಿದರೆ ಆಯಿತು. ಅದೇ ಕಾನ್ಫಿಗರೇಷನಲ್ಲಿ ಯಾವುದಕ್ಕೆ ನೀವು GSTನ ತಗೊಳ್ತೀರಾ ಅನ್ನೋದನ್ನು PDS GST ಮಾಸ್ಟರ್ ಅಂತ ಇದೆ. ಯಾವ ಐಟಮ್ ಮೇಲೆ ಮಾಡ್ತೀರಾ ಅಲ್ವಾ ಅದನ್ನು ಐಟಮನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು % ಅಂತ ಸೆಟ್ ಮಾಡಿದರೆ ಆಯಿತು. ಎಫೆಕ್ಟೆಡ್ ಡೇಟ್ ಅಂದರೆ ಯಾವ ಡೇಟಿಂದ ಎಫೆಕ್ಟ್ ಆಗಬೇಕು ಅದನ್ನು ಎಂಟ್ರಿ ಮಾಡಿ CGST ಮತ್ತು SGSTನ ಹಾಕ್ಕೊಂಡು ಸೇವ್ ಮಾಡಿದರೆ ಆಯಿತು. ಆನಂತರ ಡ್ಯಾಶ್ಬೋರ್ಡಿಗೆ ಹೋಗಿ PDS ಸೆಲೆಕ್ಟ್ ಮಾಡಿಕೊಂಡು PDSಗೆ ಬಂದು ಪರ್ಚೇಸ್ ಸ್ಕ್ರೀನಿಗೆ ಬಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಶ್ ಆದರೆ ಕ್ಯಾಶು, ಕಾಂಟ್ರಾ ಆದರೆ ಕ್ರೆಡಿಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ನ್ಯೂ ಬ್ಯಾಚ್ ಅಂತ ಕೊಡಬೇಕು. ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರೋ ಸಪ್ಲೈಯರ್ ನೇಮು ಡೌನ್ವರ್ಡ್ಸಲ್ಲಿ ಬಂದಾಗ ಯಾವ ಸಪ್ಲೈಯರ್ ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ನಿಮ್ಮ ಕೆಟಗರೀಸ್ ಸೆಲೆಕ್ಟ್ ಮಾಡ್ಕೋಬೇಕು. ಐಟಮ್ ರೈಸ್ ಆದರೆ ರೈಸ್, ಕೆರೋಸಿನ್ ಆದರೆ ಕೆರೋಸಿನ್, ಗನ್ನಿ ಬ್ಯಾಗ್ಸ್ ಆದರೆ ಗನ್ನಿ ಬ್ಯಾಗ್ಸ್. ಕ್ವಾಂಟಿಟಿ ಎಷ್ಟು ಅನ್ನೋದನ್ನ ಮೆನ್ಷನ್ ಮಾಡಿ ಪರ್ 1 ಲೀಟರಿಗೆ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದರೆ ಆಟೋಮೆಟಿಕ್ಲಿ ಟೋಟಲ್ ಅಮೌಂಟು ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಈ ಅಮೌಂಟ್ ಟ್ಯಾಲಿ ಆದಮೇಲೆ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ನೀವು GST ಅಪ್ಲೈ ಮಾಡಿದಾಗ GST ಮತ್ತು ವಿದೌಟ್ GST ಅಮೌಂಟು ರಿಫ್ಲೆಕ್ಟ್ ಆಗುತ್ತೆ. ಇದು ಓಕೆ ಅಂದಮೇಲೆ ಕನ್ಫರ್ಮ್ ಮಾಡಿಕೊಂಡು ವೋಚರ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಇವಾಗ